ಎಲ್ಲ ನಮ್ಮ ಮುಖ್ಯಮಂತ್ರಿಗಳ 1 ಲಕ್ಷದ ಬಹುಮಾಡಿ ಯೋಜನೆಯ ಅಡಿಯಲ್ಲಿ ಅರ್ಜಿ ಹಾಕಿ ಮತ್ತು ಮನೆ ಸೇರಿರುವಂಥ ಎಲ್ಲ ಫಲಾನುಭವಿಗಳಿಗೂ ನಮಸ್ತೆ. ನಾನು ನಿಮ್ಮ ಅರುಣ್ ಕುಮಾರ್. ಹೋರಾಟದಲ್ಲಿದ್ದು ಇವಾಗ ಯೂಟ್ಯೂಬ್ ಮುಖಾಂತರನೂ ತಮ್ಮನ್ನು ಒಂದು ಮಾಹಿತಿಗಳನ್ನ ತಿಳಿಸ್ಬೇಕಂತ. ಹಾಗಾಗಿ ದಯವಿಟ್ಟು ನೀವು ನೋಡ್ತಾ ಇದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡಿಕೊಳ್ಳಿ. ಯಾಕಂದರೆ ಮಾಹಿತಿಗಳು ನಮಗೆ ಗೊತ್ತಾಗಬೇಕಂದ್ರೆ ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಬೇಕಾಗುತ್ತೆ. ಓಕೆ, ಹಲವಾರು ಕ್ಷೇತ್ರಗಳಲ್ಲಿ ಮನೆ ಹೋಗಿ ಸೇರಿರೋರು ಇದ್ರ ಬಗ್ಗೆ ನೀವು ಮಾತಾಡಿ. ಏನಂತ ಕೇಳಿದ್ರೆ, ಈ ಪ್ಯಾಸೇಜಲ್ಲಿ ಬಟ್ಟೆನ ಒಣಗಾಕೋದು ಮತ್ತು ಪ್ಯಾಸೇಜಲ್ಲಿ ದೊಡ್ಡ ದೊಡ್ಡ ಬೀರೋ ಮತ್ತು ಯಾವುದು ಬೇಡದೇ ಇರುವಂಥ ವಸ್ತುಗಳನ್ನ ಮನೆ ಹೊರಗಡೆ ತೊಗೊಂಡ್ಬಂದು ಆ ಪ್ಯಾಸೇಜ್ ಹೊರಗಡೆ ಇಟ್ಕೊಂಡಿರೋದು. ಇದ್ರ ಬಗ್ಗೆಲ್ಲ ದಯವಿಟ್ಟು ಒಂದು ಮಾಹಿತಿನ ಎಲ್ಲರಿಗೂ ತಿಳಿಸಿ ಸರ್ ಅಂತ. ಎಲ್ಲ ನೀವೇನು ಮಾಡಬೇಕಂದ್ರೆ, ಬಟ್ಟೆನ ಒಣಗಾಕಬೇಕಾದ್ರೆ ಆ ಪ್ಯಾಸೇಜಲ್ಲಿ ಕಟ್ಕೊಳ್ಳೋದಲ್ಲ, ನಿಮ್ಮ ಮನೆ ಒಳಗಡೆ ವಾಷಿಂಗ್ ಏರಿಯಾ ಅಂತ ಒಂದು ಕೊಟ್ಟಿರ್ತಾರೆ, ವಾಷಿಂಗ್ ಮಿಷಿನ್ ಇಟ್ಕೊಂಡಿರೋ ಕಡೆಗೆ. ಅಲ್ಲಿ ಒಂದು ಹ್ಯಾಂಗಲ್ ಹಾಕ್ಕೊಂಡು ಅಲ್ಲಿ ನೀವು ಬಟ್ಟೆಗಳನ್ನ ಒಣಗಾಕಬೇಕು. ಮತ್ತು ಯಾವ ಒಂದು ವೇಸ್ಟ್ ಇದ್ದರೂ ಕೂಡ ದಯವಿಟ್ಟು ಹೊರಗಡೆ ಇಕ್ಕೋದು. ಮತ್ತು ಅಲ್ಲಿ ದೊಡ್ಡದಾಗಿ ಏನಾದರೂ ಒಂದು ಟೇಬಲ್ ಇಕ್ಕೊಳ್ಳೋದು, ಆ ಥರ ಎಲ್ಲ ಬಂದು ಆ ಪ್ಯಾಸೇಜ್ ಅಂದರೆ ಈ ವಿಡಿಯೋ ಇಲ್ಲಿ ಒಂದು ಫೋಟೋ ಕೊಡ್ತೀನಿ, ನೋಡ್ಕೊಳ್ಳಿ. ನಾವು ಜನರಲಾಗಿ ಓಡಾಡುವಂಥ ಒಂದು ಸ್ಥಳ. ಮತ್ತು ಲಿಫ್ಟಿಂದ ಹೊರಗಡೆ ಬಂದರೆ ಮತ್ತು ಸ್ಟೆಪ್ಸಿಂದ ಮೇಲೆ ಬರಬೇಕಾದ್ರೆ ಸ್ಟೆಪ್ಸಲ್ಲೇ ಇವಾಗೆಲ್ಲ ಏನು ಮಾಡಿದ್ದಾರೆ ಅಂದರೆ ಬಟ್ಟೆಗಳನ್ನ ಒಣಗಾಕಕ್ಕೆ ಹೋಗ್ತಾಯಿದ್ದಾರೆ. ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಸ್ಥಳವನ್ನು ಸ್ವಚ್ಛವಾಗಿಕೊಂಡು ಕ್ಲೀನಾಗಿ ನಾವು ಮೇಂಟೈನ್ ಮಾಡೋಣ. ಹೊರಗಡೆ ಒಂದು ತುಳಸಿದ ಗಿಡ ಹಾಕ್ಕೊಳ್ಳಿ, ಅಂದರೆ ಆ ಪ್ಯಾಸೇಜಲ್ಲಿ ಒಂದು ಚಿಕ್ಕದಾಗಿ ಪಾಟಲ್ಲಿ, ಮತ್ತು ಒಂದು ಚಿಕ್ಕದಾಗಿ ಶೂಸು ಮತ್ತು ಇದನ್ನು ಇಟ್ಕೊಳ್ಳಿ, ಒಂದು ಸ್ಟ್ಯಾಂಡು. ಆದರೆ ದೊಡ್ಡದಾಗಿ ಬೇಡ, ಆ ಶೂಸು ಚಪ್ಪಲ್ಸ್ ಇಟ್ಕೊಳ್ಳೋಕ್ಕೆ ಒಂದು ಸ್ಟ್ಯಾಂಡನ್ನ ಮಾಡ್ಕೊಳ್ಳಿ. ಇನ್ನೊಂದು ನಮ್ಮ ಮನೆ ಹೆಂಗೆ ಇರುತ್ತಂದರೆ, ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದು ಮನೆ ಆಪೋಸಿಟ್ ಇದೆ. ಬೆಳಗ್ಗೆ ಬಂದ ತಕ್ಷಣ ನೀವಾದರೂ ಸರಿ, ಆಪೋಸಿಟಲ್ಲಿರೋ ನಮ್ಮ ಇನ್ನೊಂದು ಮನೆ ನಮ್ಮ ಫಲಾನುಭವಿಗಳಿದ್ದರೂ ಕೂಡ ಸರಿ, ಮನೆ ಹೊರಗಡೆ ಬಂದ ಮೇಲೆ ಎದುರುಗಡೆನೇ ಆ ಒಂದು ಚಪ್ಪಲ್ ಸ್ಟ್ಯಾಂಡ್ ಇಕ್ಕಕ್ಕೆ ಹೋಗ್ಬಿಡಿ ದಯವಿಟ್ಟು. ಒಂದು ವೇಳೆ ನೀವೇನಾದರೂ ಇಕ್ಕಿದರೆ ಅದನ್ನು ಸ್ವಲ್ಪ ಸೈಡಿಗೆ ಇಟ್ಕೊಳ್ಳಿ. ಅಂದರೆ ಹೊರಗಡೆ ಮನೆ ಆಪೋಸಿಟ್ಟು ಅದನ್ನು ನೋಡ್ದಂಗೆ ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ಮತ್ತು ಅಲ್ಲಿ ಆ ಪ್ಯಾಸೇಜ್ ಫುಲ್ಲು ನೀವು ಕ್ಲೀನಾಗಿ ಇಕ್ಕೋಬೇಕಂತ ಹೇಳೋದು ಏನಕ್ಕೆ ಅಂದರೆ, ಮಕ್ಕಳೆಲ್ಲ ಆಟ ಆಡ್ಕೊಂಡು ಬರ್ತಾ ಇರ್ತಾರೆ, ಯಾವುದು ಕಾಲಿಗೆ ಹೊಡಿಯೋಕ್ಕೆ ಹೋಗೋದು ಬೇಡ. ಮತ್ತು ಅಂಗವಿಕಲರು, ಸ್ಪೆಷಲ್ ಪರ್ಸನ್ಸ್ ಬಂದು ಅಲ್ಲಿ ಓಡಾಟ ಮಾಡ್ತಾ ಇರ್ತಾರೆ. ಅವ್ರಿಗೂ ಸ್ವಲ್ಪ ಫ್ರೀ ಆಗಿರಲಿ. ನಮಗೆ ನೆಸಸರಿ ಬೇಕಾಗಿದೆ, ಆದರೆ ಚಿಕ್ಕದಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಸ್ಥಳದಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗಿರುತ್ತೆ. ಕಾಮನ್ ಏರಿಯಾ ಅಂದರೆ ಪ್ಯಾಸೇಜನ್ನ ನೀವು ಕಂಪಲ್ಸರಿ ಫ್ರೀಯಾಗಿ ಬಿಡಿ. ಯಾಕಂದರೆ ಒಂದೊಂದು ಮನೆಯೂ 400-500 ಜನ ಫ್ಯಾಮ್ಲೀಸ್ ಇರುವಂಥ ಒಂದೊಂದು ಮನೆಗಳಿದೆ. ಒಂದು ಕಡೆ 250, ಒಂದು ಕಡೆ 400, ಒಂದು ಕಡೆ 500 ಅಂತ. ಏನಾದರೆ ಒಂದು ಎಮರ್ಜೆನ್ಸಿ ಟೈಮ್ ಆ ಥರ ಇದಾದರೂ ಕೂಡ ಎಲ್ಲರೂ ಆ ಪ್ಯಾಸೇಜಲ್ಲಿ ಬರೋಕ್ಕೆ ಅನುಕೂಲ ಆಗಬೇಕು. ಹಾಗಾಗಿ ಬಟ್ಟೆನ ಒಣಗಾಕೋದು, ಮತ್ತು ದೊಡ್ಡ ಟೇಬಲ್ಸ್ನ ಇಟ್ಕೊಳ್ಳೋದು, ಮತ್ತು ಕಡಪ ಕಲ್ಲು ಹಾಕಿ, ಯಾರೋ ಒಬ್ಬರು ಹಾಲು ಬ್ರೇಕ್ಸಲ್ಲಿ ಕಡಪ ಕಲ್ಲು ಹಾಕಿ ಮೇಲೆ ಹಂಗೆ ಇಟ್ಕೊಂಡಿದ್ದಾರೆ ಸರ್, ಅದ್ಮೇಲೆ ಚಪ್ಪಲ್ ಹಾಕ್ಕೊಂಡು ಇಟ್ಕೊಳ್ಳೋದು, ಈ ಥರ ಎಲ್ಲ ದಯವಿಟ್ಟು ಬೇಡ. ಎಲ್ಲರಿಗೂ ಅನುಕೂಲವಾಗಲಿ, ನಿಮಗೂ ತೊಂದರೆ ಆಗದಂಗೆ ನೀವು ನೋಡ್ಕೊಳ್ಳಿ. ಇದನ್ನು ಮಾಡ್ತೀರಂತ ನಂಬ್ತೀವಿ. ಧನ್ಯವಾದ.